ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ತೆ ಅರ್ಚಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮಗೆ ರಾಮನವಮಿಯ ಹಬ್ಬದ ಶುಭಾಶಯಗಳು. ಶ್ರೀರಾಮನವಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರಾಮನವಮಿಯ ಹಬ್ಬದ ವಿಶೇಷತೆ ಹಾಗೂ ಪೂಜಾ ವಿಧಾನಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ರಾಮನವಮಿ ಎಂದರೆ ಬೇಸಿಗೆಗಾಲದಲ್ಲಿ ಬರ್ತಕ್ಕಂತಹ ಮೊದಲ ಹಬ್ಬ, ವರ್ಷದಲ್ಲಿ ಬರ್ತಕ್ಕಂತಹ ನಮಗೆ ಅಂದ್ರೆ ಯುಗಾದಿ ನಂತರ ನಮಗೆ ಯುಗಾದಿಯಿಂದ ಯುಗಾದಿಗೆ ನಾವು ಮಾಡತಕ್ಕಂತಹ ಹೊಸ ವರ್ಷ. ವರ್ಷದಲ್ಲಿ ಮೊದಲನೇ ಹಬ್ಬವಾಗಿ ಶ್ರೀರಾಮನವಮಿಯ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಯಾತಕ್ಕಾಗಿ ಮಾಡಬೇಕು ಈ ಹಬ್ಬವನ್ನು? ಯಾತಕ್ಕಾಗಿ ರಾಮನಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಅಂದ್ರೆ, ರಾಮನು ತ್ರೇತಾಯುಗದಲ್ಲಿ ಜನಿಸಿದ್ದಾರೆ. ಪುನರ್ವಸು ನಕ್ಷತ್ರ ಅಲ್ಲಿ ರಾಮನು ಜನಿಸಿದಾಗ ಅಲ್ಲಿ ರಾಮರಾಜ್ಯ ನಮಗೆ ಸಿಕ್ಕಿತು ಎಂಬುವಂತಹ ಒಂದು ಅರ್ಥವನ್ನು ತಿಳಿಸಿದೆ. ರಾಮನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಆ ರಾಮರಾಜ್ಯ ನಮ್ಮಲ್ಲಿದೆ ಎಂಬುವಂತಹ ಒಂದು ಅರ್ಥ. ಆ ರಾಮನು ಬಾಲರಾಮನಾಗಿರುತ್ತಾನೆ. ಬಾಲರಾಮನಾದ್ಮೇಲೆ ಬಾಲ್ಯದ ವಯಸ್ಸೆಲ್ಲ ಕಳೆದ ಮೇಲೆ ವಿಶ್ವಾಮಿತ್ರರೊಂದಿಗೆ ಶಿಷ್ಯರೀತನಾಗಿ ವೇದಾಭ್ಯಾಸವನ್ನು ಹಾಗೂ ಶಸ್ತ್ರಾಭ್ಯಾಸಗಳನ್ನೆಲ್ಲ ಕಲಿತಾಗ ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಯಾಗಕ್ಕೆ ಹೋದರು. ಆ ಯಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ರಾಕ್ಷಸರು ಇವರು ಯಾಗ ಮಾಡುವಂತಹ ಸಂದರ್ಭದಲ್ಲಿ ರಕ್ತಗಳನ್ನು ಸೃಷ್ಟಿಸಾಗಿದ್ದಾರೆ. ಪ್ರತಿಯೊಂದು ಮಾಡುವಂತಹ ಒಂದು ವಿಚಾರಗಳ ಆಗ ದಶರಥ ಮಹಾರಾಜನ ಬಳಿಯಲ್ಲಿ ರಾಮನಲ್ಲಿ ಕೇಳ್ತಾರೆ. ದಶರಥ ಮಹಾರಾಜರನ್ನು ಕೇಳ್ತಾರೆ ವಿಶ್ವಾಮಿತ್ರ, ಮಹಾರಾಜರೇ, ನಾನು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಯಾಗದ ಸ್ಥಳಕ್ಕೆ ನಾನು ಹೋಗುತ್ತೇನೆ. ರಾಕ್ಷಸರ ಕಾಟ ಜಾಸ್ತಿ ಆಗಿದೆ. ಇಲ್ಲಿಂದ ನಿಮ್ಮ ಮಗನ ರಾಮಚಂದ್ರನ ಒಂದು ತೇಜಸ್ಸು ಶಕ್ತಿಯಾಗಿರುತ್ತೆ ಎಂಬುದಾಗಿ ಆಗ ದಶರಥ ಮಹಾರಾಜರು ಯೋಚನೆಯನ್ನು ಮಾಡೋಣ. ವಿದ್ಯೆ ಕಲಿಸಿದ ಗುರುಗಳು ನೀವು ಕಲಿಸಿದ ತಕ್ಷಣ ರಾಮಚಂದ್ರ ಎಲ್ಲೇ ಇದ್ರು ಬರುತ್ತಾರೆ ಎಂಬುದಾಗಿ ಹೇಳಿದಾಗ ಅಲ್ಲಿಂದ ರಾಮಚಂದ್ರರು ಯಾಗದಲ್ಲಿ ರಾಕ್ಷಸರು ಪುನಃ ಬಂದಾಗ ತನ್ನ ಶಸ್ತ್ರಾಭ್ಯಾಸಗಳನ್ನು ಕಲಿತಿರ್ತಕ್ಕಂತಹ ಇಲ್ಲೂ ಬಾಣಗಳನ್ನು ಅಲ್ಲಿ ಚಪ್ಪರದ ಮೂಲಕವಾಗಿ ಆ ರಕ್ತವನ್ನು ಕಲಿಸಿ ರಾಕ್ಷಸರ ಸಂಹಾರವನ್ನು ಆಗ ವಿಶ್ವಾಮಿತ್ರ ಮಹಾರಾಜ ಒಂದು ಸ್ವಯಂವರ ನಡೆಯುತ್ತಿದೆ, ಜನಕ ಮಹಾರಾಜನ ಆಸ್ಥಾನದಲ್ಲಿ ಸ್ವಯಂವರ ನಡೆಯುತ್ತಿದೆ ಎನ್ನುವಂತಹ ಒಂದು ಸಂದೇಶವನ್ನು ಕೇಳಿ ಅಲ್ಲಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾರೆ. ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋದಾಗ ಜನಕ ಮಹಾರಾಜ ಪುತ್ರಿಯಾಗಿರ್ತಕ್ಕಂತಹ ಜಾನಕಿ ದೇವಿ, ಅಂದರೆ ಇವಾಗ ಸೀತಾದೇವಿ ಅಂತ ಹೇಳ್ತೀವಿ, ಆ ತಾಯಿಗೆ ಇನ್ನೊಂದು ಹೆಸರೇ ಜಾನಕಿ ದೇವಿ. ಜಾನಕಿ ದೇವಿ ಈ ಜಾನಕಿ ದೇವಿ ರಾಮಚಂದ್ರನಿಗೆ ಅನುಸಾರಿಯಾಗಿ ಇವರನ್ನೇ ವಿವಾಹವಾಗಬೇಕು ಎನ್ನುವಂತಹ ಆಸೆ. ಎಷ್ಟೋ ದೇಶಗಳಿಂದ ರಾಜರನ್ನು ಹೊಂದಿರುತ್ತಾರೆ. ಜನಕ ಮಹಾರಾಜ ಅಲ್ಲಿ ಭಿಕ್ಷೆಯನ್ನು ನೀಡುತ್ತಾರೆ. ಈ ಧನುರ್ಬಾಣವನ್ನು ಯಾರು ಮುರಿಯುತ್ತಾರೆಯೋ ಅವರಿಗೆ ನನ್ನ ಮಗನನ್ನು ನಾನು ವಿವಾಹವನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ ರಾಮನು ಹೇಳಿದ್ದಾರೆ. ಎಷ್ಟೋ ರಾಜ್ಯದ ರಾಜರುಗಳೆಲ್ಲರೂ ಪ್ರಯತ್ನ ಮಾಡ್ತಾರೆ, ಅದು ಎತ್ತಲಿಕ್ಕೂ ಆಗ ರಾವಣಾಸುರನು ಅಲ್ಲಿರ್ತಾನೆ. ರಾವಣಾಸುರ ಎತ್ತಿ ಆ ಧನುರ್ವನ್ನು ಮುರಿಯಕ್ಕಾಗಲ್ಲ. ಆ ಧನುಸ್ಸನ್ನು ಮೇಲೆ ಹಾಕೊಂಡು ಅಲ್ಲಿ ಕೆಳಗೆ ಬಿಡ್ತಾರೆ. ಅದೆಷ್ಟು ಭಾರ ಇದೆ, ಜಗತ್ತೇ ಆ ಧನುಸ್ಸಾಗಿದೆ. ಆ ಜಗತ್ತಿನಲ್ಲೇ ಮಾಡಿರ್ತಕ್ಕಂತಹ ಧನುಸ್ಸು. ಆಗ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ರಾಮ, ನೀನು ಹೋಗಿ ಆ ಧನುಸ್ಸನ್ನು ಮುರಿದು ಅಹಂಕಾರವನ್ನು ಛೇದಿಸಿ. ಆಗ ರಾಮನು ಕಿರು ಬೆರಳಿನಿಂದ ಆ ಧನಸ್ಸನ್ನು ಹಿಡಿದು ಅದಕ್ಕೆ ಧನುರ್ವನ್ನು ಮುರಿದು ಸೀತೆಯನ್ನು ಆಗ ರಾಮನಿಗೆ ಏನಿಲ್ಲದಷ್ಟು ಅವಮಾನ ಉಂಟಾದಾಗ ಏನಾಗುತ್ತೆ, ಜಾನಕಿ ದೇವನಿಗೆ ಯಾಗಾದರೂ ನಾನು ಉಳಿಸಿಬಿಡಲೇಬೇಕು ಎಂಬುದಾಗಿ ಯೋಚನೆ ಆ ರಾಮನಲ್ಲಿ. ಆಗ ರಾಮನು ವಿವಾಹವನ್ನು ಮಾಡಿಕೊಂಡು ಎಲ್ಲ ಲಕ್ಷ್ಮಣ ಶತ್ರುಘ್ನ ಪ್ರಧಾನಿಗಳಿಗೆಲ್ಲ ಅಕ್ಷರದ ಮಹಾರಾಜ ಚೂಪಣೆಯಿಂದ ವಿವಾಹವನ್ನು ಮಾಡಿದಾಗ ಅಲ್ಲಿಂದ ಕೈಕೇಯು
ಭರತನ ತಾಯಿ ನನ್ನ ಮಗನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ನೀವು ಮಾಡಬೇಕು ಎಂಬುದಾಗಿ ದಶರಥ ಮಹಾರಾಜನು ನಿರ್ಲಕ್ಷ್ಯ ಮಾಡಿದ. ದೊಡ್ಡ ಮಗನಿರಬೇಕಾದ್ರೆ ಹಿರಿಯ ಮಗನಿಗೆ ಏಕೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಭರತನಿಗೆ ಪಟ್ಟಾಭಿಷೇಕವನ್ನು ನೀವು ಮಾಡಿಸಲೇಬೇಕು ಎಂಬುದಾಗಿ. ಆದರೆ ಇವರು ಬೇರೆ ಬೇರೆ ತಾಯಿಯ ಮಕ್ಕಳು ಎಂಬುವ ಭಾವನೆಯನ್ನು ರಾಮನಿಗೆ ಎಲ್ಲ ನಾವೆಲ್ಲ ಒಂದೇ ಕೂಟದಲ್ಲಿ ಬಿದ್ದವರು ಎಂಬುವ ಒಂದು ಅರ್ಥವನ್ನು ಸಂಬಂಧವೇ. ಆಗ ದಶರಥ ಮಹಾರಾಜನು ಯೋಚನೆಯನ್ನು ಮಾಡುತ್ತಾ ರೋಗದಲ್ಲೇ ಬಂದರು. ಆವಾಗ ಕೈಕೇಯಿ ದೇವಿಯೇ ಉಪಾಯವನ್ನು ನೀಡುತ್ತಾರೆ. ರಾಮನನ್ನು 14 ವರ್ಷಗಳ ಕಾಲ ಕಾಡಿಗೆ ಇರಿಸಿ ಎಂಬುದಾಗಿ. ಹಾಗೆ ರಾಮನನ್ನು ಕರೆದು ಹೇಳಿದಾಗ, ತಂದೆ ನೀವು ಆಜ್ಞೆಯನ್ನು ಕೊಡಿ ಸಾಕು, ನಾನು ಆ ವನವಾಸವನ್ನು ಮುಗಿಸಿಕೊಂಡು ಬರುತ್ತೇನೆ, ಈ ರಾಜ್ಯವನ್ನು ತಮ್ಮನಿಗೆ ಕೊಡಿ ಎಂಬುವ ಉದ್ದೇಶವನ್ನು ತಿಳಿದುಕೊಂಡು ಆಗ ಆ ರಾಮನು ಪಿತೃವಾಕ್ಯ ಪರಿಪಾಲಿತನಾಗಿರ್ತಕ್ಕಂಥದ್ದು ಏನು ಮಾಡುತ್ತಾರೆ, 6 ಮುಡಿ ಪಂಚೆಯನ್ನು ಕಟ್ಟಿಕೊಂಡು ವಜ್ರಾಭರಣಗಳನ್ನು ತ್ಯಜಿಸಿ ರುದ್ರಾಕ್ಷಿ ಮತ್ತೆ ಶಿರ ಮೇಲೆ ಎಡೆಯನ್ನು ಧರಿಸಿ ಅಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಬೆತ್ತದಿಂದ ಮಾಡಿರ್ತಕ್ಕಂತಹ ಮನಸ್ಸು ಕಾಣಿಗೆ ನನಗೆ ಮಾತ್ರ ಎಂಬ ಅರ್ಥವೇ ಅಲ್ಲಿ ಸೀತಾನಿಗೆ ಸ್ವಾಮಿ ನೀವು ಎಲ್ಲಿರುತ್ತೀರೋ ನಾವು ನಿಮ್ಮ ಜೊತೆ ಎಲ್ಲೇ ಸಂಸಾರವನ್ನು ಸಿದ್ಧರಾಗಿದ್ದೀವಿ. ರಾಮ ಮತ್ತು ಜಾನಕಿ ಲಕ್ಷ್ಮಣನು ಸಹ ಅಣ್ಣ ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೇನೆ. ಆಗ ಇಲ್ಲ, ತಮ್ಮನಾಗಿರ್ತಕ್ಕಂತಹ ರಾಮನಿಲ್ಲದ ಅರಮನೆ ನಮಗೆ ತಗೆ ಲಕ್ಷ್ಮಣ ಸಹ ದಂಡಕಾರಣ್ಯಕ್ಕೆ ಈ ದಂಡಕಾರಣ್ಯಕ್ಕೆ ಹೋದಾಗ ಸುಮಾರು ವರ್ಷಗಳ ಕಾಲ 3 ವರ್ಷಗಳ ಕಾಲ ಅರಣ್ಯದಲ್ಲಿ ರಾವಣನಿಗೆ ಸುದ್ದಿ ಕೇಳಿ ಅರಣ್ಯದಲ್ಲಿ ಇವನು ವಾಸವಾಗಿದ್ದಾರೆ ವಿಷಯವನ್ನು ಅಲ್ಲಿ ಪಾಯಾಚಾರಿ ಜಿಂಕೆಯ ರೂಪದಲ್ಲಿ ಸುವರ್ಣದ ಜಿಂಕೆಯ ರೂಪದಲ್ಲಿ ಆ ಸೀತಾದೇವಿ ಆ ಸುವರ್ಣದ ಜಿಂಕೆ ನನಗೆ ಬೇಕು ಹೇಳಿದ ತಕ್ಷಣವೇ ರಾಮನು ಸಹ ಅದನ್ನು ಬೇಟೆಯಾಡಿ ಆ ಜಿಂಕೆಯನ್ನು ಆ ಬಾಣವನ್ನು ಬಿಟ್ಟಾಗ ಅಲ್ಲನ್ನು ಧರಿಸಿದ್ದಾಗ ಆ ಮಾಯಾಚಾರಿಗೆ ಆ ಬಿಲ್ಲನ್ನು ಹಾಕಿ ಸಂಹಾರ. ಆಗ ಆ ಮಾಯಾಚಾರಿಯೇ ರಾಮನ ಒಂದು ಧ್ವನಿಯ ಮೂಲಕ ಹೇ ಸೀತಾ ಹೇ ಲಕ್ಷ್ಮಣ ಎನ್ನುವಂತಹ ಧ್ವನಿಯನ್ನು ಸೀತಾದೇವಿ ನಿಮ್ಮ ಅಣ್ಣನಿಗೆ ಏನು ಆಗುತ್ತಾ ಇದೆ ಅಂತ ಹೇಳಿ ಎಂಬುದನ್ನು ಲಕ್ಷ್ಮಣನು ಹೇಳ್ತಾನೆ. ಜಗದ್ಗುಣಿಯನಾಗಿರ್ತಕ್ಕಂಥವನಿಗೆ ಎಂತ ಅಪಾಯ ಈ ಯಾವುದೂ ಇಲ್ಲ, ಯೋಚನೆ ಮಾಡಬೇಡಿ, ಅಣ್ಣ ಹುಲಿ ಬರ್ತಾನೆ. ಸೀತಾದೇವಿ ಲಕ್ಷ್ಮಣನನ್ನು ಆಹ್ವಾನಿಸುತ್ತಾನೆ. ನೀನು ನನ್ನನ್ನು ಉಳಿಸಬೇಕು ಎಂಬುವ ಆಸಕ್ತಿ ಇರುವುದರಿಂದ ನೀನು ಹೋಗುತ್ತಿಲ್ಲ ಎಂಬುದಾಗಿ ಲಕ್ಷ್ಮಣನಿಗೆ ಆ ಮಾತು ತಾಯಿ ಆಗಲಿ ನಾನು ನಿಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ನಾವು ಹೋಗುತ್ತೇನೆ ಎಂಬುವ ಹೇಳಿ ಆ ಮನೆಯ ಬಾಗಿಲಿನ ಮುಂದೆ ಗೆರೆಯನ್ನು ಹಾಕಿಕೊಂಡು ಯಾವುದೇ ಕಾರಣಕ್ಕೂ ಈ ಗೆರೆಯನ್ನು ದಾಟಿ ನೀವು ಬರಬೇಡಿ ಎಂಬುದಾಗಿ ಹೇಳಿದಾಗ ಅಲ್ಲಿದ್ದ ಅಣ್ಣನನ್ನು ಹುಡುಕಿಕೊಂಡು ಹೆದ್ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲೇ ರಾಮ ಲಕ್ಷ್ಮಣ ಅಷ್ಟರಲ್ಲಿ ರಾವಣನು ಒಬ್ಬ ಸನ್ಯಾಸಿ ವೇಷಧಾರಿಯಾಗಿದ್ದು ಆ ಭಿಕ್ಷೆಯನ್ನು ಕೇಳಿದ. ಭಿಕ್ಷೆಯನ್ನು ನೀಡಬೇಕಾದ್ರೆ ಹೊರಗಡೆಯಿಂದ ಬಂದು ಅಂದ್ರೆ ತಾಯಿ ಮನೆಯ ಹೊರಗಡೆ ಗೆರೆ ಇದೆ. ಗೆರೆಯನ್ನು ನೋಡಿದಾಗ ಲಕ್ಷ್ಮಣ ಗೆರೆಯನ್ನು ಲಕ್ಷ್ಮಣನ ಹೇಳಿದ ಮಾತುಗಳೆಲ್ಲವೂ ನೆನಪಾಗಿ ಸ್ವಾಮಿ ಸ್ವೀಕರಿಸಿ ಭಿಕ್ಷೆಯನ್ನು ಅಲ್ಲ ಆ ಸನ್ಯಾಸ ವೇಷಧಾರಿಯಾಗಿದ್ದು ಸನ್ಯಾಸಿಗೆ ಅವಮಾನವನ್ನು ನೀನು ಮಾಡುತ್ತೀರಿ, ಮನೆಯ ಬಾಗಿಲಿಂದ ಹೊರಗೆ ಬಂದು ನೀನು ನೀಡಬೇಕು ಎಂಬುವ ಇಷ್ಟೇ ಆಗಲಿ ಸನ್ಯಾಸಿಗಳಲ್ಲವೇ ಎನ್ನುವ ಒಂದು ಉದ್ದೇಶವನ್ನು ಬಂದು ಭಿಕ್ಷೆಯನ್ನು ಹಾಕಿದಾಗ ರಾಮನ ನಿಜ ಸ್ವರೂಪವನ್ನು ಸೀತಾದೇವಿ ಅಲ್ಲಿ
ಆಗ ಭೂಮಿಯ ಸಮೇತನಾಗಿ ಲಂಕಾಪುರಕ್ಕೆ ರಾವಣ ಸೀತಾದೇವಿ ಅಪಹಾರ ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜಟಾಯು ಎಂಬ ಕರಡ, ಜಟಾಯು ಎಂಬತಕ್ಕಂತಹ ಒಬ್ಬ ಮೆರದೆಯನ್ನು ಅವನ ಜೊತೆ ಭೇಟಿ ಯುದ್ಧವನ್ನು ಆಡುತ್ತಾ ಸಂದರ್ಭದಲ್ಲಿ ಆ ಜಟಾಯುವನ್ನು ಒಂದು ರೆಕ್ಕೆಯನ್ನು ಎದುರಿಸುತ್ತಾರೆ ರಾಮ. ಆಗ ಒಂದು ರಾಮನ ಮುಂದೆ ಆಗ ರಾಮನಿಗೆ ಆ ಜಟಾಯು ರಾವಣಾಸುರ ಲಂಕಾಪುರಕ್ಕೆ ಸೀತಾದೇವಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. ತಂದೆ ನೀವೇ ಕಾಪಾಡಬೇಕು. ಈಗ ಆಯ್ತು, ನಿನಗೆ ಯಾವ ರೀತಿಯಾಗಿ ಆಗಿದೆ ಎಂಬುದನ್ನು ಕೇಳಿದಾಗ ಈ ರೀತಿಯಾಗಿ ಆಗ ಕಹನ ಸಂಸ್ಕಾರಗಳನ್ನು ಪಿತೃಗೆ ಮಾಡಲಿಕ್ಕಾಗಿರುತ್ತೆ. ಹೋದಾಗ ಸಂದರ್ಭದಲ್ಲಿ ಪಿತೃಗೆ ಯಾವ ರೀತಿ ಆಗಿತ್ತು ಅದೇ ಇವರೇ ನನ್ನ ಪಿತೃ ಜಟಾಯುವುದಾದರೆ ತಂದೆಯನ್ನು ನೋಡಿಕೊಂಡು ಸಂಸ್ಕಾರವನ್ನು ಮಾಡಿ ಅಲ್ಲಿಂದ ಸೀತಾದೇವಿಯನ್ನು ಹುಡುಕಿ ಅಲ್ಲೇ ವಾನರ ಸೈನ್ಯ ಇರ್ತಕ್ಕಂತಹ ಸ್ಥಳಕ್ಕೆ ಬಂದು ಅಲ್ಲಿ ರಾಮ ಭಕ್ತನಾಗಿರ್ತಕ್ಕಂತಹ ಆಂಜನೇಯನಿಗೆ ಒಂದು ಗೋಚಾರವಾಗುತ್ತೆ. ಎಲ್ಲೋ ಇಲ್ಲಿ ನನ್ನ ಸ್ವಾಮಿ ಬರುವಂತಹ ಒಂದು ದೃಶ್ಯ ಕಾಣ್ತಿದೆ ಎಂಬುದಾಗಿ ಆಗ ಅಲ್ಲಿಂದ ಆಂಜನೇಯ ಸ್ವಾಮಿ ಬಂದು ನೋಡಿದಾಗ ರಾಮ ಲಕ್ಷ್ಮಣರನ್ನು ಕೂಡಿ ಅಭಿವಾದನವನ್ನು ಹೇಳಿ ಕಾಲಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಸಹ ಆಗ ಆಂಜನೇಯನಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದಾಗ ನಮಗೆ ರಾಜನಾಗಿರ್ತಕ್ಕಂಥ ಸುಗ್ರೀವದೇ ಅವನನ್ನು ನಾವು ರಾಣಿಯಾಗಿ ಅವರನ್ನು ನಾವು ಕೇಳೋಣ. ಸುಗ್ರೀವ ನನಗೆ ರಾಜ್ಯವಿಲ್ಲ ಎಂದಿಲ್ಲ ಸ್ವಾಮಿ, ನಾನೇನು ಮಾಡಲು ಸಹಾಯ. ನನ್ನ ಅಣ್ಣನಾಗಿರ್ತಕ್ಕಂಥ ಬಾಲಿ ನನ್ನ ಹೆಂಡತಿಗೆ ಸಮೇತ ನನ್ನ ರಾಜ್ಯವನ್ನು ಇದಕ್ಕೆ ನೀನೇ ಸಹಾಯ ಮಾಡಬೇಕು. ಆಗ ವಾಲಿ ಸುಗ್ರೀವರು ಇಬ್ಬರು ಒಂದೇ ರೀತಿಯಾಗಿರ್ತಾರೆ. ರಾಮನಿಗೂ ಯಾರು ವಾಲಿ ಯಾರು ಸುಗ್ರೀವ ಎಂಬ ಯೋಚನೆ ಆಗ ರಾಮದೇವನಲ್ಲಿ ಇರ್ತಕ್ಕಂತಹ ಮಾಲೆಯನ್ನು ತೆಗೆದು ಆ ಸುಗ್ರೀವ ಆಗ ಯುದ್ಧದ ಕ್ಷಣದಲ್ಲಿ ಮಾಲೆಯನ್ನು ಪ್ರಸಿದ್ಧವನ್ನು ಬಿಟ್ಟು ವಾಲಿಯನ್ನು ವಾಲಿದೇವನಾಗಿರ್ತಕ್ಕಂಥ ಏ ರಾಮಚಂದ್ರ ಸಾರ್ವಭೌಮ, ಇದು ನಿನಗೆ ಸಾಧಿಸುತ್ತವೆ ಎಂಬುದಾಗಿ ಆಗ ಅಲ್ಲಿಂದ ಸುಗ್ರೀವನಿಂದ ಜಾಂಬವಂತ ಸುಗ್ರೀವ ನಲ ನೀಲ ವಾನರ ಸೈನ್ಯಾದಿಗಳೆಲ್ಲವೂ ಸೀತಾದೇವಿ ಶುರು ಮಾಡ. ಆಗ ಸಮುದ್ರ ತೀರದಲ್ಲಿ ಒಂದು ವಾರದ ಗಡಿಯನ್ನು ಸಮುದ್ರರಾಗಿ ಸಮಯ ಒಂದು ವಾರ ಅಷ್ಟರಲ್ಲೇ ಆಂಜನೇಯನು ಹೋಗಿ ಲಂಕಾಪುರಕ್ಕೆ ಸೀತಾದೇವಿಯನ್ನು ನೋಡಿ ಚೂಡಾಮಣಿಯನ್ನು ಕೊಂಡು ಆ ಸೀತಾದೇವಿಯ ಸಂದರ್ಶನವನ್ನು ತೆಗೆದುಕೊಂಡು ಆಗ ಎಲ್ಲ ವಾನರ ಸೈನ್ಯರೆಲ್ಲರೂ ಸೇರಿ ಸಮುದ್ರದ ತಟಕ್ಕೆ ಅಲ್ಲಿಂದ 7 ದಿನಗಳ ಕಾಲ ಮಹಾದೇವನ ಈಶ್ವರನನ್ನು ಪೂಜಿಸಿ ಪ್ರಾರ್ಥನೆ. ಆಗ ಸಮುದ್ರ ದೇವನು ದಾರಿ ಬಿಡುತ್ತಾರೆ. ಆಗ ಏನು ಮಾಡ್ತಾರೆ, ಇಲ್ಲೂ ಶಸ್ತ್ರಾಸ್ತ್ರಗಳನ್ನು ತೆಗೆದು ಬಿಡುವಂತಹ ಸಂದರ್ಭದಲ್ಲಿ ಸಮುದ್ರ ದೇವ ಪ್ರತ್ಯಕ್ಷನಾದ ಮೇಲೆ ಈ ಬಾಣವನ್ನು ನಾನು ಒಂದು ಸತಿ ಹಿಡಿದ ಮೇಲೆ ಅದನ್ನು ನಾನು ಶಸ್ತ್ರಿಸಲೇಬೇಕು. ಆಗ ನಿನ್ನ ಬಾಣಕ್ಕೆ ತಡೆಯುವಂತಹ ಶಕ್ತಿ ಇರುವುದು ಅಗ್ನಿ ಪರ್ವತಕ್ಕೆ ಮಾತ್ರ. ಆ ಪರ್ವತದಿಂದ ಬಂದಂತಹ ಬಂಡೆಗಳನ್ನು ನಾನು ತೇಲಿಸುತ್ತೇನೆ ಎಂಬುದಾಗಿ ಆಗ ಅಲ್ಲಿಂದ ಅದರಲ್ಲಿ ರಾಮನಾಮವನ್ನು ಕೆತ್ತನೆ ಜೈ ಶ್ರೀರಾಮ್ ಎಂಬ ಕೆತ್ತನೆಯನ್ನು ಮಾಡಿ ಒಂದು ಬಂಡೆ ಮುಗಿಸಿದಾಗ ಆ ಬಂಡೆ ತೇಲುವಂತಹ ಆಗ ಅದರಿಂದ ಗಣಪನ್ನು ಕಟ್ಟಿ ಗಂಗಾವರಕ್ಕೆ ಹೋಗಿ ಅಲ್ಲಿ ಶಿವನ ಪೂಜೆಯನ್ನು ಮಾಡಿ ಕಂಕಣ ರಾವಣ ಮತ್ತು ಮಾಡಿ ಅಲ್ಲಿಂದ ಸೀತಾದೇವಿ ಅಷ್ಟರಲ್ಲಿ ಅಯೋಧ್ಯೆಗೆ ಬಂದಾಗ ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಯೋಚನೆ ಮಾಡ್ತಾರೆ, ಸೀತಾದೇವಿ ಅಪಹಾರವಾಗಿದೆಯಲ್ಲ, ಆ ತಾಯಿ ಪತಿವ್ರತೆಯೋ ಅಲ್ಲವೋ ಎನ್ನುವ ಒಂದು ಅನುಮಾನ. ಆಗ ರಾಮದೇವರಿಗೆ ಯಾವುದೇ ರೀತಿ ಸಂಶಯ, ಆದರೂ ರಾಮದೇವರು ಅನುಮಾನ ತಾಯಿ ಅಗ್ನಿ ಪ್ರವೇಶ ಪುನಃ ಅಗ್ನಿದೇವ ಸೀತಾದೇವಿಯನ್ನು ಮುಟ್ಟುವಂತಹ ಶಕ್ತಿ
ಯಾರಿಗೂ ಇಲ್ಲ, ರಾಮನಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಅಗ್ನಿಯ ಸ್ವರೂಪ ಆಗಿರ್ತಕ್ಕಂಥ ಆ ದೇವಿಯು ಅಲ್ಲಿಂದ ರಾಮನಿಗೆ ಪಟ್ಟಾಭಿಷೇಕ ಆಗಿ ಎಲ್ಲರೂ ಸಂತೋಷದಿಂದ ರಾಮರಾಜ್ಯದಲ್ಲಿ ಸಂತೋಷವಾಗಿ ಈ ರೀತಿಯಾಗಿ ಆ ರಾಮನ ಒಂದು ಚಿಂತೆ ಆಗಿದೆ. ರಾಮನ ನವಮಿ ಅಂದ್ರೆ ರಾಮನ ಹುಟ್ಟಿರುವಂತಹ ಸಂದರ್ಭದಲ್ಲಿ ಎಲ್ಲ ರಾಜ್ಯಾಂಗದಲ್ಲೂ ಇಡೀ ದೇಶದಲ್ಲೇ ರಾಮನವಮಿಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಈ ವರ್ಷದಲ್ಲಿ ಅನೇಕ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಎಲ್ಲಾ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಎಲ್ಲ ದೇಶದಲ್ಲಿ. ಯಾಕಂದ್ರೆ ಅಯೋಧ್ಯೆ ನಿರ್ಮಾಣವಾಗಿ ಇವತ್ತಿಗೆ 42 ದಿನಗಳು, ಇಂದಿಗೆ 42 ದಿನಗಳ ಪೂಜೆ ಹಾಗೂ ಅಯೋಧ್ಯೆಯಲ್ಲಿ ರಾಮನವಮಿಯ ಪೂಜೆಯನ್ನು ವಿಜೃಂಭಣೆಯನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಎಲ್ಲಾ ದೇವಾಲಯಗಳು, ರಾಮನ ದೇವಾಲಯ ಅಲ್ಲದೆ ಎಲ್ಲಾ ದೇವಾಲಯಗಳಲ್ಲೂ ಸಹ ವಿಗ್ರಹ ಅಥವಾ ಚಿತ್ರಪೀಠವನ್ನು ಪೂಜೆಯನ್ನು ಪಾನೀಯಗಳನ್ನು ಅವರ ಹೊಟ್ಟೆಯೆಲ್ಲವೂ ತಣ್ಣಗಾಗಿ ದೇಶವನ್ನು ಮಜ್ಜಿಗೆಯನ್ನು ಕೊಡುತ್ತಾರೆ. ಯಾವುದೇ ರೀತಿ ತಾಪಮಾನ ತಡೆಯುವಂತಹ ಎನ್ನುವಂತಹ ಹೆಸರು ಬೆಳೆಯುವ ಈ ಮೂರು ದೇಹ ಉಷ್ಣಾಂಶತೆಯನ್ನು ಕಮ್ಮಿ ಮಾಡುತ್ತದೆ. ಈ ಪಾನಿಯನ್ನು ನಾವು ಸ್ವೀಕಾರ ಮಾಡಿದ್ರೆ ಆ ರಾಮನಲ್ಲಿಯೇ ನಾವು ಸೇರಿದಷ್ಟು ಪುಣ್ಯ ಮಾಡ್ತೀವಿ. ಆದ್ದರಿಂದ ರಾಮನವಮಿಯ ಮಹೋತ್ಸವ ಎಲ್ಲೆಲ್ಲೂ ಸಹ ವಿಜೃಂಭಣೆಯಿಂದ ಮಾಡುವುದರಿಂದ ನಮ್ಮ ದೇವಾಲಯದಲ್ಲೂ ಸಹ ಕೋದಂಡ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾದಿಗಳನ್ನು ಮಾಡಿ ವಿಶೇಷಿತವಾಗಿಯೇ ನಾವು ಪೂಜಾದಿಗಳನ್ನು ಪ್ರತಿ ರಾಮನವಮಿಯ ಸಂದರ್ಭದಲ್ಲಿ ಸಹ ನಾವು ವಿಶೇಷಿತ ಕಾರ್ಯಕ್ರಮಗಳನ್ನು ನಾವು ಹೀಗಾಗಿ ಮೊದಲನಾಗಿ ಹೇಳಿದಾಗ ನಮ್ಮ ದೇವಾಲಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಮೊದಲು ಪ್ರೇರಣೆ ನೀಡ್ತೇವೆ. ಯಾತಕ್ಕಾಗಿ ಅಂದ್ರೆ ಇದು ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಆಗಿದೆ, ವಿದ್ಯಾಗಣಪತಿ ಇಂದು ಸಂಜೆ ರಾಮನವಮಿಯ ದಿನದಂದು ಇಂದು ಸಂಜೆ ಶಾಂತಲ ಆರ್ಟ್ಸ್ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ, ರಾಮನ ಬಗ್ಗೆ ಭರತನಾಟ್ಯ ಕಾರ್ಯಕ್ರಮ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಆ ಭಗವಂತನಲ್ಲಿ ನಾವು ತಲ್ಲೀರರಾಗೋಣ ಎಂದು ಇಲ್ಲಿಗೆ ನನ್ನ ಮಾತುಗಳನ್ನು ನಮಸ್ತೆ ಅರ್ಚಕರೇ. ಇಡೀ ರಾಮಾಯಣವನ್ನೇ ನಮ್ಮ ಕಣ್ಣ ಮುಂದೆ ಅರ್ಚಕರು ತಂದರು. ಇಡೀ ದೃಶ್ಯವು ನಮ್ಮ ಕಣ್ಣ ಮುಂದೆ ಬರ್ತಿತ್ತು. ಇಡೀ ರಾಮಾಯಣ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ಕೇಳಲಿಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.